ಜಿಲ್ಲೆಯ ಕುರುಗೋಡು ಪಟ್ಟಣದ ಮುಷ್ಟಕಟ್ಟೆ ರಸ್ತೆಯಲ್ಲಿರುವ ಶ್ರೀ ವಜ್ರಬಂಡಿ ಬಸವೇಶ್ವರ ಸ್ವಾಮಿಯ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮದ ಮಹೋತ್ಸವ. ಹೌದು ವೀಕ್ಷಕರೇ, ಶ್ರಾವಣ ಮಾಸದ 4ನೇ ಸೋಮವಾರದಲ್ಲಿ ಶ್ರೀ ವಜ್ರಬಂಡಿ ಬಸವೇಶ್ವರ ಸ್ವಾಮಿಗೆ ಸುತ್ತಮುತ್ತ ಹಳ್ಳಿಗಳಿಂದ ಸಕಲ ಭಕ್ತಾದಿಗಳ ಸಾಗರದಲ್ಲಿ ಶ್ರಾವಣ ಮಾಸದಲ್ಲಿ ನಡೆಯುತ್ತಿರುವ ಅದ್ಧೂರಿಯಾದ ವಿಶೇಷ ಪೂಜಾ ಕಾರ್ಯಕ್ರಮದ ಮಹೋತ್ಸವ ಇದಾಗಿದ್ದು, ಈ ದೇವರ ದರ್ಶನವನ್ನ ಪಡೆಯಲಿಕ್ಕೆ ಅದೆಷ್ಟು ಲಕ್ಷಾಂತರ ಜನಗಳು ಕುಟುಂಬದೊಂದಿಗೆ ಇಲ್ಲಿಗೆ ಆಗಮಿಸಿ ದರ್ಶನವನ್ನ ಪಡೆಯುತ್ತಾರೆ. ಇದು ವಿಜಯನಗರ ಕಾಲದಿಂದಲೂ ನಡೆದು ಬಂದಂತಹ ಸಂಪ್ರದಾಯ. ಶ್ರೀ ಕ್ಷೇತ್ರ ಕುರುಗೋಡು ದೊಡ್ಡಬಸವೇಶ್ವರನ ಸಹೋದರರೆಂದೇ ಪ್ರಸಿದ್ಧಿವಾಗಿರುವಂತಹ ಶ್ರೀ ವಜ್ರಬಂಡಿ ಬಸವೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದಂತಹ ಭಕ್ತರು ಪುನೀತರಾಗಿದ್ದಾರೆ ಎಂದು ಇಲ್ಲಿನ ಜನಗಳ ಮಾತು ಹೀಗಿದೆ. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಅಲ್ಲಿಂದ ಇಲ್ಲಿಯವರೆಗೆ ಸೇಂದ್ರ ಅಲ್ಲಿಯವರೆಗೆ ನಾವು ಯಾರು ಕಿತ್ಕೊಂಡು ಕೂಡ ಇವತ್ತಿನವ್ರು ಯಾರನ್ನು ಬಯಕಲ್ಲ. ಇವತ್ತು ನಾವು ಕಾಯ್ದು ಕೂಡ ಕಾಯಕಲ್ಲ. ನಮಸ್ಕಾರ, ನನ್ನ ಹೆಸರು ಅಮೃತ್ ಚಾನಾಳ್ ಅಂತ. ದಿನ ಕಾರಣ ಏನಪ್ಪ ಅಂದರೆ, ಶ್ರೀ ದೊಡ್ಡ ಬಸವೇಶ್ವರನ ಕ್ಷೇತ್ರವಾದಂಥ ಕುರುಗೋಡು ಗ್ರಾಮದಲ್ಲಿ ವಜ್ರಬಂಡಿ ಬಸಪ್ಪ ಕೂಡ ದೊಡ್ಡ ಬಸವೇಶ್ವರನ ತಮ್ಮ ಎಂಬ ವಾಡಿಕೆಯಲ್ಲಿರ್ತದೆ. ಶ್ರಾವಣದ ಕೊನೆಯ ಸೋಮವಾರ ಇಲ್ಲ 4ನೇ ಸೋಮವಾರ ಅಧಿಕ ಬಂದಾಗ ಮಾತ್ರ 4 ಸೋಮವಾರ ಬಂದರೆ ಸೋಮವಾರವಾಗಿ ಇದನ್ನು ವಿಜೃಂಭಣೆಯಿಂದ ಇಲ್ಲಿ ಆಚರಣೆ ಮಾಡ್ತಾರೆ. ಮತ್ತು 5 ಸೋಮವಾರ ಬಂದಾಗ ಪಂಚಮುಖಿ ವೀರಭದ್ರನ ಈ ಪ್ರತಿಯೊಂದು ಗುಡ್ಡದಲ್ಲಿರ್ತಕ್ಕಂಥ ಕವಳೆ ವೀರಭದ್ರ, ಗವಿ ವೀರಭದ್ರ, ಹನುಮಂತನ ಬೆಟ್ಟ, ಚುಕ್ಕಿ ನೀಲಮ್ಮ, ಇಷ್ಟೂ ಬೆಟ್ಟಗಳಲ್ಲಿ ಪ್ರತಿ ಒಂದು ವಾರ ಮಂಗಳವಾರ ಮತ್ತು ಸೋಮವಾರ ಪ್ರತಿ ಬೆಟ್ಟದಲ್ಲಿ ಸಾರ್ವಜನಿಕರು, ಸುತ್ತಮುತ್ತಲಿನ ಹಳ್ಳಿ ಜನಗಳು ಈ ಗುಡ್ಡಗಾಡು ಪ್ರಾಂತದಲ್ಲಿ ಇರ್ತಕ್ಕಂಥ ದಾರಿ ಮುಖಾಂತರವೇ ಇಲ್ಲಿ ಸಂಭ್ರಮದಿಂದ ಇಲ್ಲಿ ಸೇರಿಕೊಂಡು ಇಲ್ಲಿ ಆ ಸನ್ನಿವೇಶವನ್ನು ಮನಸಾಪೂರ್ವಕವಾಗಿ ಭಕ್ತಿ ಶ್ರದ್ಧೆಯಿಂದ ಇಲ್ಲಿ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬಹಳ ಸಂತೋಷ ಸಂಭ್ರಮವಾಗಿರ್ತದೆ. ಇಲ್ಲಿ ಎಲ್ಲ ಜಾತಿಯ ಧರ್ಮದವರು ಕೂಡ ಆನಂದಭರಿತವಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ಒಂದು ಜಾತ್ರೆಗೆ ಸಮಾನವಾದಂಥ ಒಂದು ಕಾರ್ಯಕ್ರಮ, ಕಣ್ಣಿಗೆ ಮನೋಹರವಾದಂಥ ಶ್ರಾವಣದ ಹಚ್ಚು ಹಸಿರಿನ ನಡುವೆ ಕೂಡ ಈ ಕಾರ್ಯಕ್ರಮ ಇರ್ತದೆ. ಆ ಕಾರಣಕ್ಕೆ ಎಲ್ಲ ಕುಟುಂಬಗಳು, ಎಲ್ಲ ಜನಾಂಗದವರು ಸಂಭ್ರಮ ಸಂತೋಷ ಸಡಗರದಿಂದ ಮಕ್ಕಳು ಕೂಡ ಒಂದು ದಿನ ಇಲ್ಲಿ ಉಲ್ಲಾಸ ಬೆಳಲಿಕ್ಕೆ ಬರ್ತಾರೆ. ಅದು ಸಂಭ್ರಮವಾದಂಥ ಒಂದು ದಿನ. ನಿಮ್ಮೆಲ್ಲರ ಈ ಪುಣ್ಯವಾದಂಥ ದಿನದಲ್ಲಿ ನಾವು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾನೆ ಅಂತ ನಮಸ್ಕಾರ. ನನ್ನ 1-2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.